ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಈ ನಾಯಕತ್ವ ಬದಲಾವಣೆಯ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ. ಒಬ್ಬರಾದ್ಮೇಲೆ ಒಬ್ಬರು ನಾಯಕರು ಈ ಬದಲಾವಣೆಯ ಬಗ್ಗೆ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತೆ ಚರ್ಚೆಯಾಗ್ತಿದೆ. ಬೆಂಗಳೂರಿನಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಈ ಬಗ್ಗೆ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು. ಡಿಕೆ ಶಿವಕುಮಾರ್ ಬಂಡೆಯಲ್ಲ, ರೈಲ್ವೆ ಇಂಜಿನ್ ಅಂತೆ. ಇದು ಹರಿಪ್ರಸಾದ್ ಅವರ ಮಾತು. ರೈಲು ಬರುವಾಗ ದೊಡ್ಡ ಸೌಂಡ್ ಆಗ್ತದೆ. ರೈಲು ಬರುವಾಗ ಚಹಾ ಮಾರೋರು ಇರ್ತಾರೆ ನೋಡಿ, ಇದ್ರಲ್ಲಿ ಅರ್ಥ ಮಾಡ್ಕೋಬೇಕು ಯಾರ್ಯಾರು ಕಾಲು ಎಳೆದಿದ್ದಾರೆ ಅಂತ. ತಿಂಡಿ ಮಾಡೋರು ಇವರೆಲ್ಲ ದೊಡ್ಡ ಸೌಂಡ್ ಮಾಡ್ತಾರೆ. ಡಿಕೆಶಿ ಎಲ್ಲರನ್ನ ಎಳೆದುಕೊಂಡು ಹೋಗ್ತಾರೆ. ಅವರು ಬಂದಾಗ ಹೋದಾಗ ಎಲ್ಲಾ ಸಂದರ್ಭದಲ್ಲಿ ಆರ್ಭಟ ಆಗುತ್ತೆ. ಏನೇ ಆದರೂ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ. ಗೊಂದಲಗಳನ್ನ ಸೃಷ್ಟಿ ಮಾಡಿ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದೆಡೆ ಸಿಎಂ, ಮತ್ತೊಂದು ಕಡೆಯಲ್ಲಿ ಕೆಪಿಸಿಸಿಯ ಅಧ್ಯಕ್ಷರಿದ್ದಾರೆ. ಗೊಂದಲ ಸೃಷ್ಟಿಯಾಗದೆ ಮುಂದುವರಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದು ಹೈಕಮಾಂಡ್ ನಾಯಕರಲ್ಲ ಅನ್ನೋದಾಗಿ ಹೇಳ್ತಿದ್ದಾರೆ. ಹೈಕಮಾಂಡ್ ಯಾಕೆ ಈ ರೀತಿಯಾದಂತ ಗೊಂದಲಗಳನ್ನ ಬಗೆಹರಿಸಬೇಕು? ಯಾಕಂದ್ರೆ ಹೈಕಮಾಂಡ್ ಸೃಷ್ಟಿ ಮಾಡಿದ್ದಲ್ಲ. ಬೆಂಗಳೂರಿನಲ್ಲಿ ಬಿಕೆ ಹರಿಪ್ರಸಾದ್ ಅವರು ಈ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದು ಸದ್ಯ ಸಿಕ್ಕಾಪಟ್ಟೆ ಚರ್ಚೆ ಕೂಡ ಕಾರಣ ಆಗ್ತಿದೆ. ಬಿಕೆ ಹರಿಪ್ರಸಾದ್ ಅವರು ಹಿರಿಯ ನಾಯಕರು, ಅಂದ್ರೆ ಈಗ ಬದಲಾವಣೆ ಆಗತ್ತೆ, ಸಿಎಂ ಚೇಂಜ್ ಮಾಡಬೇಕು, ನಾಯಕತ್ವದ ಪ್ರಶ್ನೆಗಳೇನು ಉದ್ಭವ ಆಗಿದೆಯಲ್ಲ, ಇದನ್ನ ಫಸ್ಟ್ ಆಫ್ ಆಲ್ ಈ ಇಂಥದ್ದೊಂದು ಗೊಂದಲವನ್ನ ಶುರು ಮಾಡಿದ್ ಯಾರು? ಹೈಕಮಾಂಡ್ ನಾಯಕರಲ್ಲ. ಹಾಗಾಗಿ ಅವ್ರು ಯಾಕೆ ಈ ಗೊಂದಲವನ್ನ ಬಗೆಹರಿಸಬೇಕು? ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರಗಳನ್ನ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಮಾತಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಮಾತಾಡೋಣ. ಅಲ್ಲ, ಅದಕ್ಕೋಸ್ಕರ ನಾವು ಕರೆದಿದ್ದು ನನಗೆ, ಇಲ್ಲಾಂದ್ರೆ ಬರ್ತಾ ಇರಲಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ, RSS ಬಿಜೆಪಿ ವಿರೋಧಿ ಅಷ್ಟೇ. ನಮ್ಮ ಟೈಟಲ್ ಬೇರೆ ಏನೂ ಇಲ್ಲ. ಸರ್, ಕೇರಳ ವಿಧಾನಸಭಾ ಚುನಾವಣೆಗೆ ಕಮಿಟಿ ರಚನೆ ಆಗಿದೆ, ಆದ್ರೆ ಅಲ್ಲಿರುವಂತಹ ಈಳವ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಸರ್ ಈಗ ಅಸಮಾಧಾನ. ಅಲ್ಲ, ಅದೆಲ್ಲ ಸರಿ ಮಾಡ್ತಾ ಇದ್ದಾರೆ. ನಾನು ಸಹ ಹೋಗಿದ್ದೆ ಅಲ್ಲಿ, ಸ್ವಾಮೀಜಿಗಳನ್ನೆಲ್ಲ ಭೇಟಿ ಮಾಡಿ, ಮತ್ತೆ ನಮ್ಮ ಇವರು ಬಂದಿದ್ರು, ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯನವರು ಬಂದಿದ್ರು. ಭೇಟಿಗೆ ಗಮನಿಸ್ತಾ ಹೋಗೋಣ. ಇನ್ನು ಎಲ್ಲಿದೆ ನೋಡಿ ಈ ನಾಯಕತ್ವದ ಬದಲಾವಣೆಯ ಬಗ್ಗೆ ಆಗ್ತಿರುವಂತ ಚರ್ಚೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಮಹದೇವಪ್ಪನವರು ಎತ್ತಿರುವಂತ ಪ್ರಶ್ನೆ, ಬೀದಿ ನಾಯಿಗಳೆಲ್ಲ ಅದನ್ನ ಹಿಡಿದ ಹಾಕಿ ಅಂತ ಹೇಳಲಾಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಸೂಚನೆಯನ್ನ ಕೊಟ್ಟಿದೆ. ನಾನೇನು ಇದನ್ನ ಹೇಳುತ್ತಿಲ್ಲ ಅಂತ ಮಹದೇವಪ್ಪನವರು ಮಾತು. ನೀವೇ ಬೇಕಾದ ಹಾಗೆ ಅರ್ಥವನ್ನು ಮಾಡಿಕೊಳ್ತಿದ್ದೀರಾ, ಜನರ ಆರೋಗ್ಯ ಮುಖ್ಯ ಅಲ್ವಾ ಅಂತ ವ್ಯಂಗ್ಯವಾಡಿದ್ದಾರೆ. ಇದು ಯಾರಿಗೆ ವ್ಯಂಗ್ಯವಾಡಿದ್ರು ಅಂತ ಅವರು ಅರ್ಥ ಮಾಡ್ಕೋಬೇಕು ನೋಡಿ. ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಒಬ್ಬೊಬ್ಬರು ನಾಯಕರು ಹೇಳಿಕೆ ಕೊಡ್ತಿದ್ದಾರೆ. ಆ ಹೇಳಿಕೆಗಳು ಒಂದು ಕಡೆ ಆದ್ರೆ ಮಹದೇವಪ್ಪನವರಿಗೆ ಒಂದಿಷ್ಟು ಪ್ರಶ್ನೆ ಕೇಳ್ತಾರೆ. ಆಗ ಅವ್ರು ಮಾತನಾಡಿದ್ದು ಏನು, ಈ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಹಾಕಿ ಅಂತ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬಂದಿದೆ, ಹಾಗಾಗಿ ಅದನ್ನೆಲ್ಲ ಹಿಡಿದು ಹಾಕಬೇಕು ಅನ್ನೋದಾಗಿ ಹೇಳಿದ್ರು. ಹಾಗಾಗಿ ಇದನ್ನ ನಾನು ಹೇಳ್ತಿಲ್ಲ ಅಂತ. ಹಾಗಾದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಈ ಬೀದಿ ನಾಯಿಗಳನ್ನ ಹಿಡಿದು ಹಾಕಬೇಕನ್ನೋದಿರುವ ಈ ಸುಪ್ರೀಂ ಕೋರ್ಟ್ ಇರ್ಬೋದು, ಕೋರ್ಟಿನ ಡೈರೆಕ್ಷನ್ಸ್ಗೂ ಯಾಕೆ ತುಲನೆ ಮಾಡಿ ಅವ್ರು ಮಾತನಾಡಿದ್ರು ಗೊತ್ತಿಲ್ಲ. ಬಟ್ ಅಂದ್ರೆ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು ಅನ್ಸುತ್ತೆ. ಹಾಗಾಗಿನೇ ಜನರ ಆರೋಗ್ಯ ಮುಖ್ಯ, ಆ ನಿಟ್ಟಿನಲ್ಲಿ ಹಾಗೆ ಸಾಗಬೇಕು ಅಂತ ವ್ಯಂಗ್ಯವಾಗಿ ಮಾತನಾಡಿದ್ರು.